ಬಹಳ ದಿನಗಳ ಬಳಿಕ ಈಗ ಮತ್ತೆ ಬಿಜೆಪಿಯಲ್ಲಿ ರೆಬಲ್ಸ್ ಟೀಮ್ ಆಕ್ಟಿವ್ ಆಗಿಬಿಟ್ಟಿದೆ. ಸದಾಶಿವನಗರದ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಸಭೆ. ರೆಬಲ್ಸ್ ನಾಯಕರಿಂದ ಹುಟ್ಟುಹಬ್ಬದ ನೆಪದಲ್ಲಿ ಸಭೆ ಸೇರಿದ್ದಾರೆ ಬಿಜೆಪಿಯ ಬಂಡಾಯ ಪಡೆ. ಈ ಬಂಡಾಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಮಾನತು ಆಗಿರುವಂಥದ್ದು 6 ವರ್ಷಗಳ ಕಾಲ. ಇದರ ಬೆನ್ನಲ್ಲೇ ಕೆಲವು ದಿನಗಳ ನಂತರದಲ್ಲಿ ಅಂದ್ರೆ ಸೈಲೆಂಟ್ ಆಗಿದ್ದಂತ ಈ ಒಂದು ಟೀಮ್ ಮತ್ತೆ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಆಪ್ತರಿಂದ ಶುಭಾಶಯ, ಕೇಕ್ ಕಟ್ಟಿಂಗು ಮುನ್ನ ಮಹತ್ವದ ಸಭೆಯನ್ನ ಮಾಡಲಾಗಿದೆ. ಅಂದ್ರೆ ಒಂದು ನೆಪ ಮಾತ್ರ ಬರ್ತಡೇ ಅನ್ನುವಂಥದ್ದು. ಸಭೆಯಲ್ಲಿ ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ, ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ್, ಎನ್ಆರ್ ಸಂತೋಷ್ ಸೇರಿದಂಗೆ ಅನೇಕ ನಾಯಕರು ಭಾಗಿಯಾಗಿದ್ರು. ಅಂದ್ರೆ ಈ ಹಿಂದೆ ಯಾವೆಲ್ಲ ರೆಬಲ್ಸ್ ನಾಯಕರು ಟೀಮ್ನಲ್ಲಿದ್ರು ಯಥಾ ಪ್ರಕಾರ ಆ ಎಲ್ಲಾ ನಾಯಕರು ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಬಳಿಕ ಪಹಲ್ಗಾಮ್ ಉಗ್ರರ ದಾಳಿ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು ಲಿಂಬಾವಳಿ. ದೇಶ ಪ್ರೇಮಿಗಳು ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತ ಕರೆ ಕೊಟ್ಟರು. ಈ ಹಿಂದೆಯೂ ಕೂಡ ಅನೇಕ ನೆಪಗಳ ಮೂಲಕವಾಗಿ ರೆಬಲ್ಸ್ ಟೀಮ್ ಸೇರ್ತಾನೆ ಇದ್ರು ಬಂಗಾರಪ್ಪನವರ ನಿವಾಸದಲ್ಲಿ. ಕೇಂದ್ರ ಸರ್ಕಾರ ಕೈಗೊಳ್ತಾ ಇರತಕ್ಕಂತ ಎಲ್ಲಾ ನಿರ್ಧಾರಗಳಿಗೆ ವಿರೋಧ ಪಕ್ಷಗಳ ಆದಿಯಾಗಿ ಬೆಂಬಲಿಸ್ತಾ ಇರತಕ್ಕಂಥದ್ದು ಭಾರತ ಒಗ್ಗಟ್ಟಾಗಿದೆ ಅನ್ನೋದರ ಸಂಕೇತ. ಅಲ್ಲಿ ಕೆಲವು ಓರೆಕೋರೆಗಳ ಹೇಳಿಕೆಗಳು ಬರ್ತಾ ಇದ್ರು ಕೂಡ ಅಂಥವರು ಕೂಡ ಮರುದಿನ ತಮ್ಮ ಹೇಳಿಕೆಗಳನ್ನು ಸರಿಪಡಿಸ್ಕೊಳ್ತಾ ಇದ್ದಾರೆ. ನಾವು ಭಾರತೀಯರಾಗಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮಾಡಬೇಕಾಗಿರುವಂಥದ್ದು ದೇಶದ ದೃಷ್ಟಿಯಿಂದ ಸೂಕ್ತವಾಗಿದ್ದು ಅಂತ ನಾವೆಲ್ಲ ಭಾವಿಸಿ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ಳೋದ್ರ ಬಗ್ಗೆ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಯಾರು ಪಾಕಿಸ್ತಾನಿಗಳಿಲ್ಲಿದ್ದಾರೆ ಅವರೆಲ್ಲರೂ ಖಾಲಿ ಮಾಡಬೇಕನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಆದರೂ ನಮಗೆ ಇರುವಂಥ ಗುಮಾನಿ ಪಾಕಿಸ್ತಾನಿಗಳು, ಅಕ್ರಮ ಪಾಕಿಸ್ತಾನಿಗಳು ದೇಶದಲ್ಲಿದ್ದಾರೆ, ಕರ್ನಾಟಕದಲ್ಲಿ ಇದ್ದಿರಬಹುದು ಅನ್ನುವಂಥ ಭಾವನೆ ನಮ್ಮದು. ಕೇಂದ್ರ ಸರ್ಕಾರ ಕೈಗೊಳ್ತಾ ಇರತಕ್ಕಂಥ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಒಂದು ಕಡೆ ರಮೇಶ್ ಜಾರಕಿಹೊಳಿ ಬರ್ತ್ಡೇ, ಬಟ್ ಇದು ಒಂದು ನೆಪ ಅನ್ನುವಂಥದ್ದು ಓಪನ್ ಸೀಕ್ರೆಟ್. ಯಾಕಂದ್ರೆ ಅನೇಕ ನೆಪಗಳ ಮೂಲಕವಾಗಿ ಇಲ್ಲಿವರೆಗೂ ಬಂಡಾಯ ನಾಯಕರು ಎಲ್ಲರೂ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಿದ್ದು ಗೊತ್ತೇ ಇದೆ. ಸೊ ಮತ್ತೊಂದು ವಿಚಾರ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು, ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದಂಥವ್ರು ಈಗ ರೆಬಲ್ ಆಗ್ತಾ ಇದ್ದಾರೆ. ಸೊ ಏನನ್ನ ಸೂಚಿಸ್ತಾ ಇದೆ ಇದು? ಅರುಣ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಲಿ ಇದ್ರು. ಅವರು ಅವರ ಟೀಮ್ ಅಲ್ಲಿ ರೆಬಲ್ ಆಗಿ, ವಿಜೇಂದ್ರ ವಿರುದ್ಧವಾಗಿ ರೆಬಲ್ ಆಗಿ ಇದೇ ರೀತಿಯಾಗಿ ಸಭೆಯನ್ನ ಮಾಡ್ತಾ ಇದ್ರು. ಯಾವಾಗ ಹೈಕಮಾಂಡ್ ನಾಯಕರು ಉಚ್ಚಾಟನೆಯನ್ನ ಮಾಡಿದ್ರು, ಅದಾದ ನಂತರವಾಗಿ ಬಿಜೆಪಿ ರೆಬಲ್ ಟೀಮ್ ನವರು ಸೈಲೆಂಟ್ ಆಗಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಮತ್ತೆ ಎಲ್ಲರೂ ಕೂಡ ದೂರ ಆಗಿದ್ರೆ ಮತ್ತೆ ಅವರಲ್ಲೇ ಒಡಕು ಮೂಡಿದೆ ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇತ್ತು. ಇದು ಎಲ್ಲ ಒಂದ್ ಕಡೆ ರೆಬಲ್ ಟೀಮ್ ನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಹಿನ್ನಡೆ ಆಯಿತು ಅನ್ನೋ ಒಂದು ಮಾತುಗಳು ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ವಿಜೇಂದ್ರ ಅವರ ಟೀಮ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಸಂತೋಷಕ್ಕೆ ಕೂಡ ಕಾರಣವಾಗಿತ್ತು. ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ರೆಬಲ್ ಟೀಮ್ ಅವರು ಮುಂದಾಗಿರುವಂತದ್ದು. ಮುಖ್ಯವಾಗಿ ಯತ್ನಾಳ್ ಹೋದ ನಂತರವಾಗಿ ರಮೇಶ್ ಜಾರಕಿಹೊಳಿ ಅವರು ಆ ಒಂದು ನಾಯಕತ್ವವನ್ನು ವಹಿಸಿಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಮತ್ತೆ ರೆಬಲ್ ಟೀಮ್ ಅನ್ನು ಆಕ್ಟಿವ್ ಮಾಡೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಮತ್ತಷ್ಟು ತಮ್ಮ ಟೀಮ್ ಅನ್ನ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಂಗ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡುವುದರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ವಿಜೇಂದ್ರರನ್ನ ಬದಲಾವಣೆ ಮಾಡೋದಕ್ಕೆ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಈಗಾಗಲೇ ಈ ಒಂದು ಟೀಮು ಕಳೆದ ಬಾರಿ ಎಲ್ಲ ಒಂದ್ ಕಡೆ ವಕ್ಫ್ ಹೋರಾಟವನ್ನು ಪ್ರತ್ಯೇಕವಾಗಿ ಮಾಡಿತ್ತು. ಅದರಲ್ಲೂ ಕೂಡ ಯಶಸ್ಸನ್ನು ಕೂಡ ಕಂಡಿತ್ತು. ಹೈಕಮಾಂಡ್ ನಾಯಕರು ಮೆಚ್ಚುಗೆ ಕೂಡ ಗಳಿಸುವ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿತ್ತು. ಈಗ ಅದೇ ರೀತಿಯಾಗಿ ಯಾವಾಗ ಪಹಲ್ಗಾಮ್ ನಲ್ಲಿ ದಾಳಿಯಾಗಿತ್ತು, ಭಯೋತ್ಪಾದಕರ ದಾಳಿಯಾಗಿದೆ, ಇಲ್ಲ ಒಂದ್ ಕಡೆ ದೇಶದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಪಾಕಿಸ್ತಾನಿಗಳು, ಅದ್ರ ಜೊತೆಗೆ ಬಾಂಗ್ಲಾ ವಲಸಿಗರು ಇದ್ದಾರೆ ಅನ್ನೋದಕ್ಕೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಇದನ್ನ ಪತ್ತೆ ಹಚ್ಚೋದ್ರ ಮುಖಾಂತರವಾಗಿ ಮತ್ತೆ ಹೈಕಮಾಂಡ್ ನಾಯಕರಿಗೆ ಹತ್ತಿರವಾಗುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಈಗಾಗಲೇ ವಕ್ಫ್ ಹೋರಾಟದ ಬಳಿಕವಾಗಿ ಇಲ್ಲ ಒಂದ್ ಕಡೆ ಈಗ ಮತ್ತೊಂದು ಹೋರಾಟದ ಮುಖಾಂತರವಾಗಿ ತಮ್ಮ ಸಂಘಟನೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡೋದ್ರ ಮುಖಾಂತರವಾಗಿ ಈಗ ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಇವತ್ತಿನ ಸಭೆಯಲ್ಲಿ ಸೇರಿರುವಂತದ್ದು. ಅರುಣ್, ಥ್ಯಾಂಕ್ ಯು.